ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಸಿಕ್ಕಿದೆ. ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗೆ ಶಾಕ್ ನೀಡಲಾಗಿದೆ. ಭಾರತ ತೊರೆಯುವಂತೆ ಅಧಿಕಾರಿಗೆ ಸೂಚನೆಯನ್ನ ಕೊಡಲಾಗಿದೆ. 24 ಗಂಟೆಯಲ್ಲಿ ಭಾರತವನ್ನ ತೊರಿಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಅಧಿಕಾರಿಯ ವಿರುದ್ಧ ಗೂಢಚಾರ ಚಟುವಟಿಕೆ ನಡೆಸಿರುವಂತಹ ಆರೋಪ ಇರೋದು. ಸೊ ಹೀಗಾಗಿ 24 ಗಂಟೆಯಲ್ಲಿ ಭಾರತವನ್ನ ಬಿಟ್ಟು ತೊಲಗುವಂತ ಸೂಚನೆ ಕೊಡಲಾಗಿದೆ. ಗೌಪ್ಯ ಮಾಹಿತಿಯನ್ನ ನೀಡಿರುವಂತಹ ಆರೋಪ ಈತನ ವಿರುದ್ಧ ಇರೋದು. ಹೀಗಾಗಿ ಈ ಅಧಿಕಾರಿಯನ್ನ 24 ಗಂಟೆಯಲ್ಲಿ ತೊರಿಬೇಕು ಅಂತ ಆತನಿಗೆ ಸೂಚನೆಯನ್ನು ಕೊಡಲಾಗಿದೆ. ಎಸ್ ಮಂಜು, ನಾವು ಗಮನಿಸ್ತಾ ಇದ್ದೀವಿ ಈಗ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಅಧಿಕಾರಿಗೆ ಭಾರತವನ್ನ ತೊರಿಬೇಕು ಅನ್ನುವಂತಹ ಸಂದೇಶ ರವಾನೆ ಆಗಿರುವಂಥದ್ದು. ಸೊ ಯಾವ ಕಾರಣದ ಹಿನ್ನೆಲೆಯಲ್ಲಿ, ಏನ್ ಡೀಟೇಲ್ಸ್ ಇದೆ ಇದರ ಬಗ್ಗೆ? ವೀಣಾ, ಪಾಕಿಸ್ತಾನ್ ಹೈಕಮಿಷನರ್ ಕಚೇರಿಯ ಅಧಿಕಾರಿ ಏನಿದ್ದಾರೆ ಅವರು ನಮ್ಮಲ್ಲಿ ಬೇಹುಗಾರಿಕೆಯನ್ನು ನಡೆಸಿದ್ರು, ಮಾಹಿತಿಗಳನ್ನು ಸಂಗ್ರಹಿಸುವ ಕೆಲಸ ಮಾಡಿದ್ರು ಅನ್ನುವಂಥ ಆರೋಪದ ಹಿನ್ನೆಲೆ. ಯಾಕಂದ್ರೆ ಸಂಘರ್ಷದ ಸ್ಥಿತಿಯಲ್ಲಿ ಈ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಇದ್ದೇ ಇರುತ್ತೆ. ಮತ್ತೆ ಯಾವುದೇ ರಾಷ್ಟ್ರದಲ್ಲಿ ಇದ್ರೂ ಕೂಡ ರಾಯಭಾರಿ ಕಚೇರಿ ಅಥವಾ ಹೈಕಮಿಷನರ್ ಕಚೇರಿ ಕೆಲವರು ಅಧಿಕಾರಿಗಳು ಇದೇ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ದೇಶದ ವಿಚಾರಗಳನ್ನ ಅವೆಲ್ಲವನ್ನು ಹೆಕ್ಕಿ ತೆಗೆದು ತನ್ನ ದೇಶಕ್ಕೆ ಕಳಿಸುವಂತ ಕೆಲಸ ಆಗ್ತಾ ಇರ್ತದೆ. ಆದರೆ ಅದು ಸಾಮಾನ್ಯದಕ್ಕಾದ್ರೆ, ಈಗ ರಾಜಕಾರಣ ಏನು ನಡೀತಾ ಇದೆ ಆ ರೀತಿ ಆದರೆ ಏನಲ್ಲ. ಆದರೆ ಯಾವ ಒಂದು ಏರ್ ಬೇಸ್ ಎಲ್ಲಿದೆ ಅಲ್ಲಿ ಆ ಏರ್ ಬೇಸ್ ಒಳಗೆ ಇನ್ನೊಂದು ಪ್ರಮುಖ ಏನಂದ್ರು ಥಿಂಗ್ಸ್ ಇಡುವಂತ ಜಾಗ ಎಲ್ಲಿದೆ, ಈ ರೀತಿಯ ಸರ್ಚಿಂಗ್ ಮಾಡಿದಾಗ ಅಥವಾ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು ಗೊತ್ತಾದಾಗ ಇದು ದೇಶದ ವಿರುದ್ಧ ಆಗುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಕೂತು ನಮ್ಮ ದೇಶದ ರಹಸ್ಯಗಳನ್ನ ನೀವು ಸಂಗ್ರಹಿಸಿ ನಿಮ್ಮ ಸ್ವಂತ ದೇಶಕ್ಕೆ ಕಳಿಸುವಂಥದ್ದು ಇದೆಯಲ್ಲ, ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ವಿಚಾರಕ್ಕೆ, ರಹಸ್ಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಂಥ ಯಾವುದಾದ್ರೂ ಕೆಲಸ ಮಾಡಿದಾಗ ಅಂತ ಆರೋಪವನ್ನು ಹೊತ್ತಂತ ಅಧಿಕಾರಿಯನ್ನ ಕೂಡಲೇ ಇಮಿಡಿಯೇಟ್ ಕಳಿಸುವಂತ ಕೆಲಸ ಆಗುತ್ತೆ. ಅದೇ ರೀತಿ ಕೆಲಸವನ್ನ ಭಾರತದಲ್ಲಿದ್ದಂತಹ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿಯ ಅಧಿಕಾರಿ ಮಾಡಿದ್ರು. ಅದು ಮಾಹಿತಿ ಗೊತ್ತಾಯ್ತು. ಅದರ ಬೇರೆ ಬೇರೆ ರಾವ್ ಮೂಲಕ, IB ಮೂಲಕ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಈವನ್ ಪಾಕಿಸ್ತಾನ ಹೈಕಮಿಷನರ್ ಹೇಗಿರುತ್ತೆ ಅಂತ ಅಂದ್ರೆ ಅಲ್ಲಿ ಒಂದು ಏನೋ ಒಬ್ರು ಹೋಗಿ ಸ್ವಿಗ್ಗಿ ಡೆಲಿವರಿ ಅವನು ಹೋಗಿ ಬಂದರೂ ಕೂಡ ಅದು ತಪಾಸಣೆಗೆ ಒಳಗಾಗುತ್ತೆ, ಇಮಿಡಿಯೇಟ್ ಚೆಕ್ ಆಗುತ್ತೆ. ಸೊ ಆ ರೀತಿಯ ಒಂದು ಹೈ ಸೆಕ್ಯೂರಿಟಿ ಝೋನಲ್ಲಿ ಇರುವಂತದ್ದು, ಅಂಥದ್ರಲ್ಲೂ ಕೂಡ ಈ ಅಧಿಕಾರಿ ಇಂಥದ್ದು ಮಾಡಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ 24 ಗಂಟೆಯ ಒಳಗಾಗಿ ದೇಶವನ್ನು ತೊರಿಬೇಕು ಅನ್ನುವಂತಹ ಆದೇಶ ನಮ್ಮ ಭಾರತ ಸರ್ಕಾರ ಮಾಡಿದೆ. ಅದರಂತೆ ಅವರು ದೇಶ ಬಿಡಬೇಕಾಗತ್ತೆ. ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.